ಒಬ್ಬರು ಸ್ವಾಮೀಜಿಗಳಿದ್ರು. ಅವರು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ, ಇನ್ನೊಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಹೀಗೆ ಪ್ರಯಾಣ ಮಾಡ್ತಾ ಇದ್ರು. ಆ ಸ್ವಾಮೀಜಿಗಳಿಗೆ ಒಂದು ದಿವ್ಯ ಶಕ್ತಿ ಇತ್ತು. ಏನು ದಿವ್ಯ ಶಕ್ತಿ ಅಂದರೆ, ಇಲ್ಲಿ ಕೂತ್ಕೊಂಡು ಎಲ್ಲೋ ನಡೆಯೋದನ್ನ ಕಂಡ ಹಾಗೆ ಹೇಳಿಬಿಡುವಂತಹ ಶಕ್ತಿ ಇತ್ತು. ಹೀಗೆ ದಿವ್ಯ ಜ್ಞಾನವುಳ್ಳಂತಹ ಈ ಸ್ವಾಮೀಜಿಗಳು ಹೀಗೆ ತಿರುಗ್ತಾ ಇರುವಾಗ ಒಂದು ಹಳ್ಳಿಗೆ ಬಂದರು. ಹಳ್ಳಿಯ ಹೊರಗಡೆ ಒಂದು ಅರಳಿ ಕಟ್ಟೆಯ ಮೇಲೆ ಕುಳಿತುಕೊಂಡಿದ್ರು. ಇವರ ದಿವ್ಯ ಜ್ಞಾನವನ್ನ ತಿಳಿದುಕೊಂಡಂತಹ ಜನರೆಲ್ಲ ಇವರ ಬಳಿ ಬರೋದು, ಅವರ ಭವಿಷ್ಯವನ್ನು ಕೇಳೋದು, ಮುಂದೆ ಏನಾಗುತ್ತೆ ಅಂತ ವಿಚಾರ ತಿಳ್ಕೊಳ್ಳೋದು, ನಮಸ್ಕಾರ ಮಾಡೋದು, ಹೋಗೋದು, ಹೀಗೆ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ರು. ಹೀಗೆ ನಡೀತಾ ಇದ್ದಾಗ ಆ ಹಳ್ಳಿಯಲ್ಲಿ ಒಬ್ಬ ತರಲೆ ಹುಡುಗ ಇದ್ದ, ತಿಮ್ಮ ಅಂತ ಅವನ ಹೆಸರನ್ನ ಇಟ್ಕೊಳ್ಳಿ. ಅವನು ಈ ಸ್ವಾಮೀಜಿಗಳನ್ನ ಪರೀಕ್ಷೆಗೆ ಒಡ್ಡಬೇಕು ಅಂತ ಹೇಳಿ, ಸ್ವಲ್ಪ ತರಲೆ ಹುಡುಗ ಬೇರೆ ಅಲ್ವೇ, ಸ್ವಾಮೀಜಿಗಳ ಹತ್ರ ಬಂದ. ಗುರುಗಳೇ, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ತಾವು ಉತ್ತರ ಹೇಳಬೇಕು. ಎಲ್ಲೋ ನಡೆಯೋದೆಲ್ಲ ಏನು ಬೇಡ ಬಿಡಿ, ಆದರೆ ಇಲ್ಲೇ ಒಂದು ವಿಷಯ ನಡೀತಾ ಇದೆ, ಅದಕ್ಕೆ ತಾವು ಸರಿಯಾದ ಉತ್ತರ ಕೊಟ್ಬಿಟ್ರೆ ತಾವು ದೊಡ್ಡ ಮನುಷ್ಯರು ಅಂತ ಜನ ಏನು ಹೇಳ್ತಾ ಇದ್ದಾರೆ ಅದನ್ನ ನಾನು ಒಪ್ಕೋತೀನಿ ಅಂತ. ಕೇಳಪ್ಪ, ಏನು ಪ್ರಶ್ನೆ ಏನು ಅಂತ. ಏನಿಲ್ಲ ನೋಡಿ, ಕೈ ಮುಚ್ಚಿಟ್ಕೊಂಡಿದ್ದೀನಿ. ಈ ಕೈ ಒಳಗಡೆ ಏನಿದೆ ಅಂತ ನಿಮಗೆ ಕಾಣಿಸ್ತಾ ಇಲ್ಲ, ಆದ್ರೆ ನೀವೀಗ ಇದ್ರ ಒಳಗಡೆ ಏನಿದೆ ಅಂತ ಹೇಳಬೇಕು ತಮ್ಮ ದಿವ್ಯ ಜ್ಞಾನದ ಬಲದಿಂದ ಅಂತ ಕೇಳ್ತಾರೆ. ಸ್ವಾಮೀಜಿಗಳು ಕಣ್ಮುಚ್ಚಿದ್ರು, ಕಣ್ತೆಗೆದ್ರು, ಒಂದು ಉತ್ತರ ಹೇಳಿದ್ರು. ಮಗು, ನಿನ್ನ ಕೈನಲ್ಲಿ ಒಂದು ಸುಂದರವಾದ ಪುಟ್ಟದಾದ ಪಕ್ಷಿ ಇದೆ. ಹುಡುಗನಿಗೆ ನಿಜವಾಗ್ಲೂ ಆಶ್ಚರ್ಯವಾಗಲು ಹೋಯ್ತು. ಯಾಕೆ? ನಿಜವಾಗ್ಲೂ ಒಂದು ಸಣ್ಣ ಪಕ್ಷಿ ಇಟ್ಕೊಂಡು ಬಂದಿದ್ದ, ಆದ್ರೆ ಸ್ವಾಮೀಜಿಗಳಿಗೆ ಹೇಗೆ ಗೊತ್ತಾಗೋಯ್ತು? ಆದ್ರೆ ಹುಡುಗ ಸೋಲನ್ನ ಒಪ್ಕೊಳ್ಳಿಲ್ಲ. ಅವನು ಹೇಳ್ದ, ಗುರುಗಳೇ, ನೀವು ಹೇಳಿದ್ ಕರೆಕ್ಟ್, ಒಂದು ಸಣ್ಣ ಪಕ್ಷಿ ಇದೆ ಅಂದ್ರಿ, ಕರೆಕ್ಟ್, ಆದ್ರೆ ಎರಡನೇ ಕೊನೆ ಪ್ರಶ್ನೆ, ಈ ಪ್ರಶ್ನೆಗೆ ಉತ್ತರ ಹೇಳಿದ್ರೆ ನೀವು ದೊಡ್ಡ ಮನುಷ್ಯರು ಅಂತ ನಿಜವಾಗ್ಲೂ ಒಪ್ಕೋತೀನಿ. ಕೊನೆ ಪ್ರಶ್ನೆ ನಿಜವಾಗ್ಲೂ ಕೇಳಪ್ಪ, ಕೇಳು. ಏನಿಲ್ಲ, ತಾವು ಪಕ್ಷಿ ಇದೆ ಅಂದ್ರಿ, ಈಗ ಹೇಳಿ, ಈ ಪಕ್ಷಿ ಕೈಯಲ್ಲಿರೋದು ಸತ್ತಿದೆಯೋ ಬದುಕಿದೆಯೋ ಅಂತ. ಸ್ವಾಮೀಜಿಗಳು ಕಣ್ಮುಚ್ಚಿದ್ರು, ಕಣ್ ತೆಗೆದ್ರು, ಉತ್ತರ ಹೇಳೋಕ್ಕಾಗ್ಲಿಲ್ಲ. ಯಾಕೆ? ಹುಡುಗ ತರಲೆ. ಬದುಕಿದೆ ಅಂದ್ರೆ ಅಲ್ಲೇ ಈಚಕ್ ಸಾಯಿಸ್ಬಿಡ್ತಾನೆ, ಸತ್ತಿದೆ ಅಂದ್ರೆ ಹಾರ್ಬಿಟ್ಬಿಡ್ತಾನೆ, ಏನ್ ಹೇಳಿದ್ರು ರಿವರ್ಸ್ ಗೇರ್. ಈಗ ಸ್ವಾಮೀಜಿಗಳು ಸೋಲೋ ಟೈಮ್ ಬಂದ್ಬಿಟ್ಟಿದೆ, ಆದ್ರೆ ಸ್ವಾಮೀಜಿಗಳು ಸೋಲ್ತಾರಿಯೇ. ಅವ್ರು ಕಣ್ಮುಚ್ಚಿದ್ರು, ಕಣ್ ತೆಗೆದ್ರು, ಹುಡುಗನಿಗೆ ಹೇಳಿದ್ರು, ಮಗು, ಈ ಪಕ್ಷಿಯ ಭವಿಷ್ಯ ನಿನ್ನ ಕೈಯಲ್ಲಿದೆ, ನೀನು ಸಾಯಿಸ್ಲೂಬಹುದು, ಬದುಕಿಸ್ಲೂಬಹುದು. ಬಂಧುಗಳೇ, ನಮ್ಮೆಲ್ಲರ ಜೀವನ, ನಮ್ಮೆಲ್ಲರ ಭವಿಷ್ಯ ನಮ್ಮ ಕೈನಲ್ಲೇ ಇದೆ. ನಾವು ಹೇಗೆ ಅಂದ್ಕೊಳ್ತೀವೋ ಹಾಗೆ ಆಗ್ತದೆ. ಅದರಿಂದ ಸಕಾರಾತ್ಮಕವಾಗಿ ಅಂದ್ಕೊಂಡ್ರೆ, ಒಳ್ಳೆ ರೀತಿಯಲ್ಲಿ ಅಂದ್ಕೊಂಡ್ರೆ ಒಳ್ಳೇದೇ ಆಗುತ್ತೆ. ಬನ್ನಿ, ನಾವು ನಮ್ಮ ಭವಿಷ್ಯವನ್ನು ನಮಗೆ ನಾವೇ ನಿರ್ಮಾಣ ಮಾಡಿಕೊಳ್ಳೋಣ. ನಮಸ್ಕಾರ.